ಕಾರ್ತಿಕ್ ಅವರು ಈ ಮಧ್ಯೆ ಸಂಗೀತ ಅವ್ರನ್ನ ದೂರ ಮಾಡಕತ್ತಾರ ಅಂತ ಹೇಳಿ ನಿಮ್ಗೆಲ್ರಿಗೂ ಅನ್ಸದ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಅನ್ಸದ. ಯಾಕಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ವಾಶ್ರೂಮಲ್ಲಿ ಮಾತಾಡಕತ್ತಿದ್ರು ನಮ್ರತಾ ಅವ್ರ ಹತ್ರ. ನಾನು ಇವಾಗ ನೋಡಕತ್ತಿರಲ್ಲ ನೀವು ಕೂಡ, ಮೊದಲಿನ ಥರ ನಾನು ಮಾತಾಡ್ಸೋದಾಗ್ಲಿ ಕ್ಲೋಸ್ ಆಗಿರೋದಾಗ್ಲಿ ಎಲ್ಲವನ್ನ ಹೇಳ್ಕೊಳ್ಳೋದಾಗ್ಲಿ ಮಾಡ್ತಿಲ್ಲ, ನಾನು ದೂರನೇ ಇಟ್ಟಿದ್ದೀನಿ. ಅದನ್ನು ಬೇಕಿದ್ರೆ ನೀವು ತನಿಷ್ ಅವ್ರ ಹತ್ರ ಕೇಳ್ರಿ, ತನಿಷ್ ಅವ್ರು ಅಬ್ಸರ್ವ್ ಮಾಡಿದ್ದಾರೆ ನೋಡ್ರಿ. ತನಿಷಾ ಬೇಕಿದ್ರೆ ಹೇಳು ಅನ್ನೋ ಥರ ಎಲ್ಲ ನಮ್ರತಾ ಅವ್ರ ಹತ್ರ ಹೋಗ್ಬಿಟ್ಟು ಕಾರ್ತಿಕ್ ಅವರು ಮಾತಾಡಕತ್ತಿದ್ರು. ಇದರಿಂದಾಗಿ ನಿಮ್ಗೆ ಏನು ಅನ್ಸಕತ್ತದ? ಯಾಕಂತಂದ್ರೆ ಅಲ್ಲಿರೋ ಒಳ್ಳೆ ಫ್ರೆಂಡನ್ನ ಕಾರ್ತಿಕ್ ಅವರು ದೂರ ಮಾಡ್ಕೊಳಕತ್ತಾರ ಅಂತ ಹೇಳಿ ಅನ್ಸಕತ್ತದ. ನಮ್ರತಾ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಆದ, ಅವ್ರು ಹೆಂಗಿದಾರ ಹೆಂಗಿರ್ತಾರ ಅಂತ ಹೇಳಿ ಕೂಡ ನಿಮ್ಗೆಲ್ರಿಗೂ ಗೊತ್ತೇ ಆದಲ್ವಾ. ಅವ್ರು ಇವಾಗ ಅಷ್ಟೇ ಇವ್ರ ಜೊತೆ ನಕ್ಕಂತ ಚೆನ್ನಾಗಿರ್ಬೋದು, ಆಮೇಲೆ ಅವ್ರು ಮತ್ತೆ ಬಣ್ಣ ಬದಲು ಮಾಡ್ತಾರ ಅಂತಾನೆ ಎಲ್ರಿಗೂ ಗೊತ್ತೇ ಆದ ಅದು. ಬಟ್ ಇಲ್ಲಿ ಕಾರ್ತಿಕ್ ಅವ್ರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಅನ್ಸಕತ್ತದ. ಆದ್ರೆ ಹೋಗ್ಬಿಟ್ಟು ಅವ್ರ ಹತ್ರನೇ ಚೆನ್ನಾಗಿರೋದಾಗ್ಲಿ ಅವ್ರ ಜೊತೆನೇ ಚೆನ್ನಾಗಿ ಮಾತಾಡೋದಾಗ್ಲಿ ಹಂಗೆಲ್ಲ ಮಾಡಕತ್ತಾರ. ಅದು ಯಾಕೋ ಅಷ್ಟು ಸರಿ ಕಾಣಿಸ್ತಿಲ್ಲ. ಆಮೇಲೆ ಒಂದು ಕಮೆಂಟ್ ಓದಿದೆ ನಾನು, ಏನಪ್ಪಾ ಅಂತಂದ್ರೆ ಇಲ್ಲಿ ತನ ಬೆಳೆಯೋ ತನ ಒಬ್ಬ ಹುಡುಗಿ ಜೊತೆ ಚೆನ್ನಾಗಿದ್ದು ಫ್ರೆಂಡ್ ಅಂತ ಹೇಳಿ ಮಾಡ್ಕೊಂತ ಬಂದು ಇವಾಗ ಸಡನ್ ಆಗಿ ಆ ಹುಡುಗಿನ ಬಿಟ್ಬಿಟ್ಟು ಈ ಕಡೆ ನಮ್ರತಾ ಅವ್ರ ಜೊತೆ ಮಿಂಗಲ್ ಆಗಿರೋದು ಕ್ಲೋಸ್ ಆಗಿರೋದು ಈ ಥರ ಫಿನಾಲಿಗೆ ಹೋಗ್ಬೇಕಂತ ಹೇಳಿ ಮಾಡಕತ್ತಾರ. ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಹೇಳಿ ಒಂದು ಕಮೆಂಟ್ ಓದಿದೆ ನಾನು, ಅದಕ್ಕೆ ಹೇಳಿದೆ. ಇದು ನಿಮ್ಗೆ ಏನು ಅನ್ಸಕತ್ತದ? ಇದು ಕರೆ ಅನಿಸುತ್ತಾ ನಿಜ ಸುಳ್ಳು ಅನ್ಸುತ್ತಾ ಏನು ಅನ್ಸುತ್ತಾ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಕಾರ್ತಿಕ್ ಅವರು ಈ ಥರ ಸಡನ್ ಆಗಿ ಚೇಂಜ್ ಆಗಿರೋದು ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕಂತಂದ್ರೆ ಸಂಗೀತ ಅವ್ರು ಕೂಡ ಐತೆ ಬಿಡು, ಅವ್ರದ್ದು ತಪ್ಪಿದೆ ಇಲ್ಲ ಅಂತ ಹೇಳಿ ಹೇಳ್ತಿಲ್ಲ. ಯಾಕಂತಂದ್ರೆ ಅವ್ರಿಗೂ ಅವ್ರವ್ರಿಗೆ ಸಮಯಕ್ಕೆ ಬಂದಾಗ ಅವರು ಕೂಡ ಈ ಥರ ಕಜಿಲ್ ಮಾಡಿರೋದಾಗ್ಲಿ ಇವರಿಂದ ದೂರ ಹೋಗ್ಬಿಟ್ಟು ವಿನಯ್ ಅವ್ರ ಟೀಮ್ ಸೇರೋದಾಗ್ಲಿ ಎಲ್ಲ ಮಾಡಿದಾರ. ಆದ್ರೆ ಕಾರ್ತಿಕ್ ಅವರು ಹತ್ರ ಮತ್ತೆ ಬಂದಿದ್ದರವರು ಸಾರಿ ಕೂಡ ಕೇಳಿದ್ರು. ಆದ್ರೆ ಇಲ್ಲಿ ಕಾರ್ತಿಕ್ ಅವ್ರನ್ನ ನೀವು ನೋಡಿದ್ರ, ಈ ವಾರ ಎಲ್ಲ ಅಬ್ಸರ್ವ್ ಮಾಡಿದ್ರ ನೀವು, ಅಷ್ಟೊಂದು ಕ್ಲೋಸ್ ಆಗಿ ಇರೋವಲ್ರು, ಅಷ್ಟೊಂದು ಮಾತಾಡ್ಸೋವಲ್ರು, ಏನಿಲ್ಲ ಅಷ್ಟಕ್ಕಷ್ಟೇ ಇದ್ದಾರ. ಇದರಿಂದಾಗಿ ಸಂಗೀತ ಅವ್ರಿಗೂ ಕೂಡ ಒಂಟಿ ಫೀಲ್ ಆಗಕತ್ತದ. ಅವ್ರು ಕೂಡ ಹೇಳ್ಕೊಂಡ್ರು ನನಗೆ ಈ ಥರ ಆ ಥರ ಅನ್ಸಕತ್ತದ ಅಂತೇಳಿ ಹೇಳ್ಕೊಂಡಿದ್ದಾರಲ್ವ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಅಂತಂದಮೇಲೆ ಒಬ್ಬರಾಗಿ ಹೋಗಿದ್ದೀವಿ ಆಡೋದಕ್ಕೆ, ಒಬ್ಬರಾಗಿ ಆಡಿ ಬರಬೇಕು. ಅವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡೆ, ಇವ್ರ ಜೊತೆ ಫೀಲಿಂಗ್ಸ್ ಇಟ್ಕೊಂಡೆ, ಅವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡೆ ಅಂತ ಹೇಳಿ ಹೋದರೆ ಲಾಸ್ಟಿಗೆ ನಮ್ಮ ಕೈಗೆ ಸಿಗೋದು ಚಿಪ್ಪೆ ಅಂತ ಹೇಳಿನೇ ಗೊತ್ತಾಗಕತ್ತದ ಬಿಗ್ ಬಾಸ್ ನೋಡ್ತಾ ನೋಡ್ತಾ. ಯಾಕಂತಂದ್ರೆ ನೀವೆಲ್ಲರೂ ನೋಡಿದ್ದೀರಾ, ಹೋದ ಸೀಸನ್ಗಳಲ್ಲಿ ಈ ಥರ ಇರಲಿಲ್ಲಲ್ಲ. ಜಗಳ ಆಡಿದ್ರು ಕೂಡ ಮತ್ತೆ ಒಂದು ಆಗ್ಬಿಡ್ತಿದ್ರು. ಬಟ್ ಈ ಸೀಸನ್ನಲ್ಲೇ ಅತಿಯಾಗಿ ನಡೆಯಕತ್ತದ ಈ ಥರ ದೂರ ಆಗೋದು, ಜಗಳ ಆಡೋದು, ವರ್ಸಸ್ ಮಾತಾಡೋದು, ಅದು ಇದು ಎಲ್ಲ ಈ ಸೀಸನ್ನಾಗೆ ಅತಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಬಿಗ್ ಬಾಸ್ ಏನು ನಡೆಯಕತ್ತದ, ಇಲ್ಲಿ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು, ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು, ಎಲ್ಲ ಮೌಲ್ಯಗಳನ್ನ ನಾವು ಕೂಡ ಕಲಿಬೇಕಂತ ಹೇಳಿ ನಾವು ನೋಡ್ತಿದ್ವಿ. ಆದ್ರೆ ಈಗ ಫ್ರೆಂಡ್ಶಿಪ್ ಎಷ್ಟು ದೂರ ಆಗಕತ್ತದಲ್ವಪ್ಪ, ಫ್ರೆಂಡ್ಶಿಪ್ಗೆ ಏನು ಬೆಲೆನೇ ಇಲ್ವಾ ಅಂತ ಹೇಳಿ ಅನ್ಸಕತ್ತದ. ಯಾಕಂತಂದ್ರೆ ಕಾರ್ತಿಕ್ ಅವರು ಹೋಗ್ಬಿಟ್ಟು ನಮ್ರತಾ ಅವ್ರ ಜೊತೆ ಚೆನ್ನಾಗಿದ್ದಾರೆ, ಇರ್ಲಿ ಬೇಡ ಅಂತ ಅನ್ನಲ್ಲ, ಅವ್ರವ್ರ ಇಷ್ಟ ಅದು, ಅವ್ರವ್ರಿಗೆ ಯಾವಾಗ ಹೆಂಗೆ ಇರ್ಬೇಕು ಅನ್ಸುತ್ತಾ, ಇರ್ಲಿ ಬೇಡನಲ್ಲ. ಆದ್ರೆ ಸಂಗೀತ ಅವ್ರನ್ನ ಅಷ್ಟು ಸಡನ್ ಆಗಿ ದೂರ ಸರಿಸೋದು, ದೂರ ದಬ್ಬೋದು ಚೆನ್ನಾಗಿ ಅನ್ಸವಲ್ತು. ಯಾಕಂತಂದ್ರೆ ಅದನ್ನ ತಡ್ಕೊಳಕ್ ಯಾರಿಗೂ ಆಗಂಗಿಲ್ಲ. ಒಬ್ಬ ಫ್ರೆಂಡ್ ನಮ್ಮನ್ನ ದೂರ ಮಾಡಕತ್ತಾರ ಅಂದ್ರೆ ಅದು ಸಹಿಸ್ಕೊಳಕ್ ಆಗಂಗೇ ಇಲ್ಲ, ಸತ್ತೋಗ್ಬೇಕನ್ನೋ ಥರ ಫೀಲ್ ಆಗ್ತದ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಅತಿ ಹೆಚ್ಚು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರೆ ನಮ್ಮನ್ನ ದೂರ ಮಾಡಿದ್ರೆ ಹೆಂಗಿರಕ್ಕಾಗುತ್ತೆ ರೀ? ಅದರಲ್ಲಿ ಅದು ಬಿಗ್ ಬಾಸ್ ಮನೆ, ನಿಮ್ಗೆಲ್ರಿಗೂ ಅರ್ಥ ಆಯ್ತಲ್ವಾ? ಈಗ ಬಿಗ್ ಬಾಸ್ ಅಂತ ಅಂದಮೇಲೆ ಒಬ್ಬರ ಹತ್ರ ಚೆನ್ನಾಗಿರ್ತೀವಿ, ಅವ್ರನ್ನೇ ಹಚ್ಕೊಂಡಿರ್ತೀವಿ, ಎದ್ರೆ ಕುಂತ್ರೆ ಮಕ್ಕೊಂಡ್ರೆ ಎಲ್ಲ ಅವ್ರ ಜೊತೆನೇ ಇರ್ತದೆ, ಎಲ್ಲ ಅರ್ಥ ಮಾಡ್ಕೊಂಡಿರ್ತಾರ. ಈಗ ಸಡನ್ ಆಗಿ ದೂರ ಮಾಡಿದಾಗ ಅದನ್ನ ಸಹಿಸ್ಕೊಳಕ್ ಆಗಂಗಿಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ಸಂಗೀತ ಅವ್ರು ಕೂಡ ಇದೇ ಥರ ಲಾಸ್ಟ್ ಟೈಮ್ ಆ ಕಡೆ ಕಾರ್ತಿಕ್ ಅವ್ರಿಗೂ ಮಾಡಿದ್ರು, ಅವ್ರಿಗೂ ಕೂಡ ಸಖತ್ ಬೇಜಾರಾಗಿತ್ತು. ಆಮೇಲೆ ಸುದೀಪ್ ಸರ್ ಅವ್ರು ಬಂದ್ಬಿಟ್ಟು ಮಾತಾಡಿಸಿ ಅದು ಇದು ಮಾಡಿದ್ರು, ಅವಾಗ ಮತ್ತೆ ಒಂದಾಗಿದ್ರು. ಈಗ ಏನು ದೂರ ಆಗಿದ್ದಾರೋ ಇದು ಒಂದಾಗಲ್ಲ ಅಂತ ಹೇಳಿ ಕಾಣಿಸಕತ್ತದ. ಯಾಕಂತಂದ್ರೆ ಫಿನಾಲೆ ಕೂಡ ಹತ್ರ ಬಂತಲ್ವಾ, ಆಯ್ತು ಎಲ್ರಿಗೂ ಕೂಡ ನಾನು ಗೆಲ್ಬೇಕು ಅಂತ ಹೇಳಿ ಇರ್ತದಲ್ವಾ. ಬಟ್ ಇಲ್ಲಿ ಸಂಗೀತ ಅವ್ರಿಗೂ ಕೂಡ ಅದೇ ಫೋಕಸ್ ಆದ, ಅದನ್ನೇ ಹಂಗೆ ಕಂಟಿನ್ಯೂ ಮಾಡಲಿ ಅಂತೇಳಿ ಅನ್ಸಕತ್ತದ. ಆಮೇಲೆ ಈ ಕಡೆ ಅವರು ಫ್ರೆಂಡ್ ಅನ್ನೋದೊಂದು ಮನ್ಸಾಗದ ಅವ್ರಿಗೆ, ಅದಕ್ಕೆ. ಬಟ್ ಇಲ್ಲಿ ಸಂಗೀತ ಅವರು ಇದಾರಲ್ವಾ, ಅವ್ರಿಗೆ ತನಿಷ್ ಅವರು ಮತ್ತೆ ಕಾರ್ತಿಕ್ ಅವರು ಈ ಇಬ್ಬರೇ ತುಂಬಾ ಕ್ಲೋಸ್ ಆಗಿದ್ರು. ಬಟ್ ಈಗ ಅವರು ಇಲ್ಲ ಅಂತಂದಾಗ ಸಖತ್ ಬೇಜಾರಾಗುತ್ತಾ. ಪ್ರತಾಪ್ ಅವರೇ ಒಬ್ಬರೇ ಇದ್ದಾರ, ಪ್ರತಾಪ್ ಅವ್ರ ಹತ್ರನೇ ಎಲ್ಲಾನು ಮಾತಾಡ್ಕೊಂತ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಫ್ರೆಂಡ್ ಎಷ್ಟೇ ಇದ್ರು ಫ್ರೆಂಡ್ ಅಲ್ವಾ, ಫ್ರೆಂಡನ್ನ ಬಿಟ್ಕೊಡೋಕೆ ಚಾನ್ಸೇ ಇಲ್ಲ, ಬಿಟ್ಕೊಡೋ ಮಾತೇ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಶಿಪ್ ಅಂತಂದ್ರೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕಾರ್ತಿಕ್ ಅವರು ಮತ್ತೆ ಸಂಗೀತ ಅವರು ಆದಷ್ಟು ಬೇಗ ಒಂದಾದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರಿಲ್ಲ ಅಂತಾನೆ ಹೇಳ್ಬೋದು, ಹೌದಲ್ವಾ? ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸಿರಿ. ಥ್ಯಾಂಕ್ ಯು.